ಚಾನಲ್. ನೀವು ನೋಡ್ತಾ ಇದ್ದೀರಾ ಅನುಸ್ ವರ್ಲ್ಡ್ ಕನ್ನಡ ಚಾನಲ್. ಇವತ್ತಿನ ಎಪಿಸೋಡ್ ನಲ್ಲಿ ಸೂರತ್ ನಲ್ಲಿ ಇರುವಂತಹ ಕಾಮಧೇನು ಪ್ರಿಂಟ್ಸ್ ಆ ಶಾಪ್ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಸೂರತ್ ಅಲ್ಲಿ ಸಾಕಷ್ಟು ಕಾಮಧೇನು ಟೆಕ್ಸ್ಟೈಲ್ಸ್ ಅಂಗಡಿಗಳು ಇದೆ, ಬಟ್ ಕಾಮಧೇನು ಪ್ರಿಂಟ್ಸ್ ಇರೋದು ಒಂದೇನೆ. ಸೊ ನಿಮ್ಗೆ ಒಂದ್ ಶಾಪ್ ಅಲ್ಲಿ ನಿಮ್ಗೆ ಎಲ್ಲಾ ತರದ ಸ್ಯಾರೀಸ್ ಗಳು ಅವೈಲಬಿಲಿಟಿ ಇರುತ್ತೆ. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಯಾರೀಸ್ ಲೈಕ್ ಸ್ಟಾರ್ಟಿಂಗ್ ರೇಂಜ್ कितना है भाई 125 125 ರೂಪಾಯಿ ಸ್ಟಾರ್ಟಿಂಗ್ ರೇಂಜ್ ಇರುತ್ತೆ. ಇದರಿಂದ ನಿಮಗೆ ಹೈ ಲೆವೆಲ್ ಹಾಗೆ ಡಿಸೈನರ್ ಸ್ಯಾರೀಸ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಲೆಹೆಂಗಾ ಕೂಡ ಇಲ್ಲಿ ಅವೈಲಬಿಲಿಟಿ ಇದೆ ಅಂತ ಹೇಳ್ಬೋದು. ಸೊ ಬನ್ನಿ ಹಾಗಿದ್ರೆ ಕಾಮಧೇನು ಪ್ರಿಂಟ್ಸ್ ನಲ್ಲಿ ಸಿಗುವಂತಹ ಸ್ಯಾರೀಸ್ ಗಳ ಬಗ್ಗೆ ಡೀಟೇಲ್ಡ್ ವಿಡಿಯೋ ಅಥವಾ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ನಾವು ಓನರ್ ಇಂದಾನೆ ಪಡ್ಕೊಳ್ಳೋಣ. ಸರ್ बताइए. जी, मेरे पास 125 रुपये से स्टार्टिंग रेट है. हाँ. प्रिंट साड़ियाँ हर तरह की मिलेगी, प्रिंट में, कॉटन में, वर्क में. जैसा कस्टमर चाहेगा वैसा माल मिल जाएगा, कोई प्रॉब्लम नहीं आएगी. ಸೊ ಇವ್ರ ಹತ್ರ 125 ರೂಪಾಯಿಂದ ಸ್ಟಾರ್ಟಿಂಗ್ ರೇಂಜ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನೀವು ನೋಡೋದ್ರಲ್ಲಿ ಯಾವುದೇ ರೀತಿ ಮೋಸ ಇಲ್ಲ, ಯಾವುದೇ ಕಾರಣಕ್ಕೂ ನೀವು ಏನ್ ನೋಡ್ತೀರಾ ಅದನ್ನೇ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಟ್ರಸ್ಟಬಲ್ ಅಂತ ಹೇಳ್ಬೋದು. ನೀವು ಯಾವುದೇ ಸ್ಯಾರೀಸ್ ಅಥವಾ ಏನೇ ಬಲ್ಕ್ ಆಗಿ ಬೈ ಮಾಡಿದ್ರು ಈಸಿ ಆಗಿ ಟ್ರಸ್ಟ್ ಮಾಡ್ಬೋದು. 125 ರೂಪಾಯಿ ನೋಡಿ, ಎಷ್ಟು ಚೆನ್ನಾಗಿದೆ ಪ್ರಿಂಟ್. ಪ್ರಿಂಟೆಡ್ ಸ್ಯಾರಿ ಅಂತ ಹೇಳ್ಬೋದು. ಸಾಫ್ಟ್ ಮೆಟೀರಿಯಲ್, ಆಫೀಸ್ ವೇರ್, ಡೈಲಿ ವೇರ್ ನೀವು ಇದನ್ನ ಪ್ರಿಫರ್ ಮಾಡ್ಬೋದು. ಬ್ಲೌಸ್ ಗೆ ಸಾಥ್ 6 ಮೀಟರ್ ಇರುತ್ತೆ ಸ್ಯಾರಿ ನಿಮ್ಗೆ. ಒನ್ ಮೋರ್ ಥಿಂಗ್ ಏನ್ ಹೇಳ್ಬೇಕಂದ್ರೆ ಸೂರತ್ ಅಲ್ಲಿ ಸಿಗುವಂತ ಸ್ಯಾರೀಸ್ ಪನ್ನ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ, ಬಟ್ ಇದು ಆತರ ಅಲ್ಲ. 6 ಮೀಟರ್ ಸ್ಯಾರಿ ವಿತೌಟ್ ಬ್ಲೌಸ್ ಪೀಸ್ ಅಂತ ಹೇಳ್ಬೋದು. ಬ್ಲೌಸ್ ಪೀಸ್ ಸಪರೇಟ್ ಬರುತ್ತೆ. ಸ್ಯಾರಿ ಡಿಸ್ಟೆನ್ಸ್ ಏನಿರುತ್ತೆ ಇದು ಬಂದು 6 ಮೀಟರ್ಸ್ ಇರುತ್ತೆ. ಫುಲ್ ಗ್ಯಾರಂಟಿ. ಓಕೆ, ಫುಲ್ ಗ್ಯಾರಂಟಿ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. 150. ಸೊ ನೋಡಿ ಈ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ. ಅಫಿಷಿಯಲ್ ಆಗಿ ವೇರ್ ಮಾಡ್ಬೋದು ಈ ಸ್ಯಾರಿನ ನೀವು ಗಮನಿಸ್ತಾ ಇದ್ರೆ. ಸೊ ಇದ್ರ ಪ್ರೈಸ್ ಬಂದು 150 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರೈಸ್ ಕ್ಯಾಟ್ಲಾಗ್ ಮೇ ಬೈ ಕರ್ನ. ಸೊ ಎಲ್ಲಾ ಸ್ಯಾರಿಗಳಲ್ಲೂ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಕ್ಯಾಟ್ಲಾಗ್ ಅಲ್ಲಿ ಎಷ್ಟು ಸ್ಯಾರೀಸ್ ಇರುತ್ತೋ ಅಷ್ಟು ಸ್ಯಾರೀಸ್ ನ ನೀವು ಬೈ ಮಾಡ್ಬೇಕಾಗತ್ತೆ. ನಯಾ ಪ್ರಿಂಟ್ ಆಯಾ ಅಭಿ. ಇದು ಹೊಸದಾಗಿ ಬಂದಿದೆ ನೋಡಿ. ಇದಕ್ಕಿಂತ ಇದು ತುಂಬಾನೇ ಸಾಫ್ಟ್ ಆಗಿದೆ ಮೆಟೀರಿಯಲ್ ಅಂತ ಹೇಳ್ಬೋದು. ಇಸ್ಕಾ ಪ್ರೈಸ್ 180 ರುಪೀಸ್ ನಿಮ್ಗೆ ಇದು ಸಿಗುತ್ತೆ ಅಂತ. 180 ರೂಪಾಯಿಗೆ ಇದು ಕಂಪ್ಲೀಟ್ ಕ್ಯಾಟ್ಲಾಗ್ ಸಿಗುತ್ತೆ. ಕ್ಯಾಟ್ಲಾಗ್ ಅಲ್ಲಿ ಎಷ್ಟು ಸ್ಯಾರೀಸ್ ಇರುತ್ತೆ ಅಷ್ಟನ್ನು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಮೂಲಕ ನೀವು ಮನೆಯಲ್ಲೇ ಕೂತ್ಕೊಂಡು ತರಿಸ್ಕೋಬಹುದು. हमारा ऑल साड़ी विथ ब्लाउज के साथ आएगा. पूरा 36 का कट आएगा. किसी तरह की कोई कंप्लेंट नहीं आएगी. कलर और कपड़े की गारंटी रहेगी. ಸೊ ಇವರ ಅಂಗಡಿನಲ್ಲಿ 6 ಮೀಟರ್ಸ್ ವಿತ್ ಬ್ಲೌಸ್ ಪೀಸ್ ಬರುತ್ತೆ. ಜೊತೆಗೆ ಬಟ್ಟೆನಲ್ಲಿ ಅದೇ ಕಾಂಪ್ರಮೈಸ್ ಇಲ್ಲ, ಜೊತೆಗೆ ಯಾವುದೇ ರೀತಿಲೂ ಮೋಸ ಮಾಡಲ್ಲ. ಜೊತೆಗೆ ಬಟ್ಟೆ ಮತ್ತೆ ಕ್ವಾಲಿಟಿ ಫ್ಯಾಬ್ರಿಕ್ ಗ್ಯಾರಂಟಿ ಕೂಡ ಅವರು ಕೊಡ್ತಾ ಇದ್ದಾರೆ. ಇದು ಅಷ್ಟೇ ನೋಡಿ, ತುಂಬಾನೇ ಸಾಫ್ಟ್ ಸಿಲ್ಕ್ ಸ್ಯಾರಿ. ಲೈಟ್ ಕಲರ್ಸ್, ಡಾರ್ಕ್ ಕಲರ್ಸ್, ಈ ತರ ಎಲ್ಲ ತುಂಬಾನೇ ಕಲರ್ ಆಪ್ಷನ್ಸ್ ಇದೆ. ನೀವು ಒಂದ್ಸರಿ ವಿಸಿಟ್ ಮಾಡಿ ಅಥವಾ ನೀವು ಆನ್ಲೈನ್ ಅಲ್ಲಿ ಕುತ್ಕೊಂಡು ಬೈ ಕೂಡ ಮಾಡ್ಬೋದು. ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಚೆಕ್ ಮಾಡಿ, ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಕೂಡ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಹಿಂದಿ ಬರಲ್ಲ ಅಂದ್ರೆ ಕಡಿಮೆ ಅಥವಾ ಕಮ್ಮಿ ಬರೋರ ಹತ್ರ ಅಥವಾ ಇಂಗ್ಲಿಷ್ ಬರೋರ ಹತ್ರ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಿಸ್ಬೋದು. एक से बेहतरीन क्वालिटी मिलेगी. जैसा कस्टमर चाहेगा उस तरह का यहाँ पे हर रेट का मिल जाएगा. ಸೊ ನೀವು ಯಾವ ತರ ನಿಮ್ಗೆ ನಿಮ್ ರಿಕ್ವೈರ್ಮೆಂಟ್ ಹೆಂಗಿರುತ್ತೋ ಅದ್ರ ಪ್ರಕಾರ ಅವರು ಸ್ಯಾರೀಸ್ ನ ನಿಮ್ಗೆ ತೋರಿಸ್ತಾರೆ. ಸೊ ಇದು ತುಂಬಾನೇ ಡಿಫ್ರೆಂಟ್ ಕ್ವಾಲಿಟಿ. ಅದನ್ನ ಕಂಪೇರ್ ಮಾಡಿದ್ರೆ ವೆರಿ ಸಾಫ್ಟ್ ಅಂತ ಹೇಳ್ಬೋದು. ಸೊ ಪ್ರಿಂಟ್ ನೋಡಿ, ಕಲರ್ ಕಾಂಬಿನೇಷನ್ ನೋಡಿ, ತುಂಬಾನೇ ಚೆನ್ನಾಗಿದೆ. 160 ರುಪೀಸ್ಗೆ ನಿಮ್ಗೆ ಈ ತರ ಸ್ಯಾರಿ ಸಿಗತ್ತೆ. एक से एक बेहतरीन डिजाइन. प्रिंट के अंदर जितनी मर्जी वैरायटी ले सकते हो आप, जितनी तरह के कलेक्शन ले सकते हो. हर डिजाइन में कम से कम 20 डिजाइन आएगी. ಸೊ ನೋಡಿ, ಪರ್ ಡಿಸೈನ್ ನಿಮ್ಗೆ 20 ಕಲೆಕ್ಷನ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ಡಿಸೈನ್ ಅಲ್ಲಿ 20 ವೆರೈಟೀಸ್ ಆಫ್ ಸ್ಯಾರೀಸ್ ಇರುತ್ತೆ. ನಿಮ್ಗೆ ಯಾವ ತರ ಬೇಕೋ ಅದನ್ನ ನೋಡಿ ಇಲ್ಲಿ ಬಂದು ನೋಡಿ ಆನಂತರ ಬೈ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ನೋಡಿ ಇದು ಕೂಡ ಸಾಫ್ಟ್ ಮೆಟೀರಿಯಲ್. कैसा मटेरियल है? ರ್ಯಾನಿಯಲ್ ಮೆಟೀರಿಯಲ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಡಾರ್ಕ್ ಬ್ಲೂ ವಿತ್ ಸಿ ಗ್ರೀನ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ನೀವು ಡೈಲಿ ವೇರ್ಗೆ ಪ್ರಿಫರ್ ಮಾಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ನೀವು ಇದನ್ನ ವೇರ್ ಮಾಡ್ಬೋದು. ಅಥವಾ ನಿಮ್ಮ ಶಾಪ್ಗಳಲ್ಲಿ ಇಟ್ರೆ ನಿಮ್ಗೆ ಡಬಲ್ ರೇಟ್ಗೆ ನೀವು ಅರ್ನ್ ಮಾಡ್ಬೋದು ಅಂತ ಹೇಳ್ಬೋದು. 195 195
ಸೊ ನೋಡಿ ಇದು ಒಂಥರ ಡಿಫ್ರೆಂಟ್ ಫ್ಯಾಬ್ರಿಕ್, ಶೈನಿಂಗ್ ಫ್ಯಾಬ್ರಿಕ್. ಇದು ಆಲ್ ಓವರ್ ದ ಸ್ಯಾರಿ ಫ್ಲೋರಲ್ ಪ್ರಿಂಟ್ ಇದೆ, ಜೊತೆಗೆ ಬ್ಲೌಸ್ ಪೀಸ್ ಕೂಡ ಮ್ಯಾಚಿಂಗ್ ಅಥವಾ ಕಾಂಟ್ರಾಸ್ಟ್ ಆಗಿ ಕೊಟ್ಟಿರ್ತಾರೆ. ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ನಿಮ್ಮ ಶಾಪಲ್ಲಿ ಮಸ್ಟ್ ಕೀಪ್ ಅಂತ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ತೋರ್ಸೋರಂತಹ ಎಲ್ಲ ಸ್ಯಾರೀಸು ಡೈಲಿ ವೇರ್ ಕಲೆಕ್ಷನ್ ಅಂತ ಹೇಳ್ಬೋದು. ಹಾಗೆ ನೋಡ್ತಾ ಇದ್ರೆ ನಿಮಗೆ ಡಿಸೈನರ್ ಕಲೆಕ್ಷನ್ಸ್ ಕೂಡ ಸಿಗುತ್ತೆ. ये तो साड़ी अपने विदाउट लेस की होगी, अब जो बताएंगे वो लेस वाले बताएंगे. ಸೊ ಈಗ ತೋರಿಸ್ತಾರಂತಹ ಅಷ್ಟು ಸ್ಯಾರೀಸ್ ವಿತೌಟ್ ಲೇಸ್ ಇರುತ್ತೆ ನೋಡಿ. ಇದ್ರ ಕಲರ್ ಕಾಂಬಿನೇಷನ್ ಲೈಮ್ ಗ್ರೀನ್ ವಿತ್ ಡಾರ್ಕ್ ಗ್ರೀನ್ ಅಂತ ಹೇಳ್ಬೋದು. ಸೊ ನೀವು ಈಗ ನೋಡ್ತಾ ಇರೋದೆಲ್ಲ ಲೇಸ್ ವಿತೌಟ್ ಲೇಸ್ ಸ್ಯಾರೀಸ್ ನೋಡ್ತಾ ಇದ್ದೀರಾ. ಸೊ ಇನ್ ಮುಂದೆ ವಿತ್ ಲೇಸ್ ಸ್ಯಾರೀಸ್ ಕೂಡ ಅವರು ತೋರಿಸ್ತಾರೆ. अभी हमारे पास आएगी लेस पट्टी के साथ, कैटलॉग आइटम, कैटलॉग बुक के साथ. ಸೊ ನೋಡಿ ಇದು ವಿತ್ ಲೇಸ್ ಬಾರ್ಡರ್ ಸ್ಯಾರಿ, ಕ್ಯಾಟಲಾಗ್ ಮಾಡೆಲ್ ವೇರ್ ಮಾಡಿರೋದು ಕೂಡ ನಿಮಗೆ ತೋರಿಸ್ತಾ ಇದ್ರೆ. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಆಪ್ಷನ್ ಕೂಡ ಇರುತ್ತೆ. ಕಲರ್ಸ್ನ ನೀವು ಕಂಪ್ಲೀಟ್ ಆಗಿ ಬೈ ಮಾಡಿದ್ರೆ ನಿಮ್ಮ ಶಾಪಲ್ಲಿ ಖಂಡಿತವಾಗ್ಲೂ ಒಂದಲ್ಲ ಬೇರೆ ಬೇರೆ ತರ ಸೇಲ್ ಆಗುತ್ತೆ. 220 ರೂಪಾಯಿ ಇದ್ರ ರೇಟ್ ಆಗುತ್ತೆ ನೋಡಿ. ವರ್ತ್ ಅಂತ ಹೇಳ್ಬೋದು 220 ರೂಪಾಯಿಗೆ. 8 ಕಲರ್ಸ್ ಬರುತ್ತೆ ಕ್ಯಾಟಲಾಗ್ ಅಲ್ಲಿ, ಅದನ್ನ ಕಂಪ್ಲೀಟ್ ಆಗಿ ನೀವು ಬೈ ಮಾಡ್ಬೇಕಾಗತ್ತೆ. ಸೊ ನೋಡಿ ಇದು ಅಷ್ಟೇ ತುಂಬಾನೇ ಸಾಫ್ಟ್ ಮೆಟೀರಿಯಲ್ ವಿತ್ ಲೇಸ್ ಸ್ಯಾರಿ ಅಂತ ಹೇಳ್ಬೋದು ನೋಡಿ. ಮಾಡೆಲ್ ವೇರ್ ಮಾಡಿರುವಂಥ ಫೋಟೋಸ್ ಕೂಡ ನಿಮಗೆ ಅಟ್ಯಾಚ್ಡ್ ಆಗೇ ಇರುತ್ತೆ. ನೀವು ಸೇಲ್ ಮಾಡುವಾಗ ಓಪನ್ ಮಾಡಿ ತೋರಿಸ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ಜಸ್ಟ್ ಫೋಟೋ ತೋರಿಸಿದ್ರೆ ಸಾಕು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ. ಒಳಗಡೆ ಎಲ್ಲ ಟ್ರಿಪಲ್ ಕಲರ್ ಕಾಂಬಿನೇಷನ್ ಇದೆ, ಆಸ್ ಯು ಕ್ಯಾನ್ ಅಬ್ಸರ್ವ್. ಅವ್ರು ಹೇಳ್ತಾ ಇದ್ದಾರೆ ನೀವು ಹೋಟೆಲ್ನಲ್ಲಿ ಇರ್ತೀರಾ ಅಥವಾ ರೋಡಲ್ಲಿ ತುಂಬ ಜನ ಏಜೆಂಟ್ಗಳು ನಿಂತಿರ್ತಾರೆ, ಸೂರತ್ತಲ್ಲಿ ತುಂಬ ಅದೇ ಇರುತ್ತೆ, ನಮಗೂ ಅದು ಫೇಸ್ ಆಯಿತು. ಸೊ ಆ ಥರ ಕಸ್ಟಮರ್ಸು ಅಥವಾ ಆ ಥರ ಮರ್ಚೆಂಟ್ಗಳಿಂದ ಬರಬೇಡಿ. ಬಿಕಾಸ್ ಅವರು ಕಮಿಷನ್ಗೋಸ್ಕರ ನಿಮ್ಮನ್ನು ಯಾವುದೋ ಒಂದು ಶಾಪ್ಗೆ ಕರ್ಕೊಂಡು ಹೋಗಿ ಫೇಕ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ನ ಕೊಡಿಸ್ಬೋದು. ನೀವು ಡೈರೆಕ್ಟಾಗಿ ಶಾಪ್ಗೆ ಬಂದು ವಿಸಿಟ್ ಮಾಡಿದ್ರೆ ಆ ಅಮೌಂಟ್ ಅಂದರೆ ಕಮಿಷನ್ ಅಮೌಂಟ್ ಹೋಗೋದು ತಪ್ಪುತ್ತೆ. ಅದಕ್ಕೆ ನಿಮಗೆ ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ನಿಮಗೆ ಸಿಗ್ಬೋದು. बाकी कोई भी व्यापारी अगर बिजनेस करने की सोच रहा है, कोई बंदा बेरोजगार बैठा सोच रहा है, तो ये ज़रूरी नहीं है कि हम लाख रुपए से 2 लाख रुपए से ही बिजनेस स्टार्ट करें. आप 20-25 हज़ार से भी आप बिजनेस स्टार्ट कर सकते हो. धीरे धीरे उसको डेवलप करते जाओ, अपने आप बढ़ता जाएगा. कोई भी प्रॉब्लम आएगी तो मैं बैठा हूँ सेट में, किसी कलर में, किसी तरह का अगर आपका कोई 1-2 सेट नहीं बिक रहा है तो उसको भी मैं एक्सचेंज करके दूंगा. मतलब मैं जो मेरे के साथ जुड़ता है मैं उसका दिल से सपोर्ट करता हूँ. हाँ. और उस कस्टमर के साथ मैं लॉन्ग टाइम तक बिजनेस करना चाहता हूँ. ಅವ್ರು ಹೇಳ್ತಾ ಇದ್ದಾರೆ ನೀವು ತಗೊಂಡು ಹೋದಾಗ ಅದು ಇನ್ಕೆ ಸೇಲ್ ಆಗಲಿಲ್ಲ ಒಂದು ಸೆಟ್ ಹಂಗೆ ಇದೆ ಅಂದರೆ ಅವ್ರು ಅದನ್ನು ರಿಟರ್ನ್ ತಗೊಂಡು ಬೇರೆ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ನೀವು ಯಾರಾದರೂ ಇವ್ರ ಜೊತೆ ಟೈಅಪ್ ಆದರೆ ಅಥವಾ ಇವರ ಶಾಪಿನ ತಗೊಂಡು ಕಂಟಿನ್ಯೂಸ್ ಆಗಿ ಬಿಸ್ನೆಸ್ಗೆ ಕೈ ಹಾಕಿದ್ರೆ ಅವರು ಹೃದಯದಿಂದ ಹೆಲ್ಪ್ ಮಾಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ಥರ ಯಾರು ಅಶ್ಯೂರೆನ್ಸ್ ಕೊಡಲ್ಲ, ಲೈಕ್ ನಮ್ಮ ಜೊತೆ ನಿಮ್ಮನ್ನು ಗ್ರೋ ಮಾಡ್ತೀವಿ ಅಂತ. ಸೊ ಬಾಯ್ ಅವರು ತುಂಬಾನೇ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ. ಸೊ ನೀವು ಖಂಡಿತವಾಗ್ಲೂ ವಿಸಿಟ್ ಮಾಡಿ सूरत ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. और जिसको भी बिजनेस करना है तो उसके अंदर एक लगन और एक भाव होना चाहिए कि नहीं मुझे तो इस चीज़ को करना है. और जब तक वो इंसान उस मुकाम तक नहीं पहुंचता है तब तक उसको कभी हिम्मत नहीं हारना चाहिए. जो हिम्मत रखता है वो कभी हिम्मत हारता नहीं है. कहते हैं ना कि बंदे के अंदर एक जुनून और हौसला होना चाहिए. किसी काम को करने की एक आग होती है तब जाकर वो सक्सेसफुल होता है. ऐसे नहीं कि हमने ऊपर एक अधूरे मन से चालू कर दिया, उसमें अपना इंटरेस्ट नहीं है. अगर इंटरेस्ट नहीं है तो बिजनेस करो ही मत. अगर बिजनेस में उतरना है तो पूरे इंटरेस्ट के साथ उतरो. हाँ. तो आप डेफिनेटली सक्सेसफुल हो जाओ. ನೀವು ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೂ ನೀವು ಮೊದಲಿಗೆ ಇಂಟ್ರೆಸ್ಟ್ ಇರಬೇಕು ಅಂತ ಹೇಳ್ತಾ ಇದ್ರೆ. ಹಾಗೆ ನೀವು ಹಾಕೋ ಬಂಡವಾಳದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಹಾಕೋ ಬಂಡವಾಳದಲ್ಲಿ ವಿಶ್ವಾಸ ಇಡಬೇಕು, ನಂಬಿಕೆ ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂಬಿಕೆಯಿಂದ ಎಲ್ಲಾನು ಸಾಧ್ಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಅವರು 1-2 ಲಕ್ಷನ ಒಟ್ಟಿಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ನೀವು ಸ್ಟಾರ್ಟಿಂಗ್ ಸ್ಮಾಲ್ ಬಿಸ್ನೆಸ್ ಆಗಿ ಇನ್ವೆಸ್ಟ್ ಮಾಡಿ ಆನಂತರ ನೀವು ಹೈ ಆಗಿ ಗ್ರೋ ಮಾಡ್ಕೋಬಹುದು ಅಂತ ಮೋಟಿವೇಟ್ ಕೂಡ ಮಾಡ್ತಾ ಇದ್ದಾರೆ. ಬಿಕಾಸ್ ಅವರೇ ಒಂದು ಬೆಸ್ಟ್ ಎಕ್ಸಾಂಪಲ್ ನೀವು ಅವರು ನೋಡ್ತಾ ಇರ್ಬೋದು. ಸೊ ಅವ್ರದ್ದು ಶಾಪ್ ತುಂಬಾನೇ ದೊಡ್ಡದಿದೆ, ಅರ್ನಿಂಗ್ಸ್ ಕೂಡ ತುಂಬಾನೇ ದೊಡ್ಡದಿದೆ. ಸೊ ಅವ್ರು ಹೇಳ್ತಾ ಇದ್ದಾರೆ ನಾನೇ ಮಾಡ್ಬೋದು, ನೀವು ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ये वर्क में साड़ियाँ आएगी, वर्क में, प्रिंट में, कॉटन में, जो कस्टमर चाहे इस तरह की आपको वैरायटी मिल जाएगी. ये बताओ वर्क का. हाँ. ये वर्क साड़ी है, डायमंड के साथ आएगा, हैंड वर्क के साथ आएगा.
ವಿಚಿತ್ರ ಸೊ ಫೇಬ್ರಿಕ್ ನೋಡಿ ಇದು ವಿಚಿತ್ರ ಫ್ಯಾಬ್ರಿಕ್ ಸ್ಯಾರಿ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಬಾರ್ಡರ್ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು. ಸೊ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾನೇ ವೈಬ್ರೆಂಟ್ ಆಗಿದೆ. ಸೊ ಪರ್ಲ್ ವರ್ಕ್, ಸ್ಟೋನ್ ವರ್ಕ್, ಥ್ರೆಡ್ ವರ್ಕ್ ಎಲ್ಲಾನು ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈ ಕ್ಯಾಟ್ಲಾಗ್ ಅಲ್ಲಿ 6 ಪೀಸ್ ಬರುತ್ತೆ, 6 ಕಲರ್ಸ್ ಬರುತ್ತೆ. ಕಂಪ್ಲೀಟ್ ಕ್ಯಾಟ್ಲಾಗ್ ಬೈ ಮಾಡಿದ್ರೆ ನೀವು ಅಪ್ ಟು 1500 ವರೆಗೂ ಇದನ್ನ ಸೇಲ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿದೆ, ನಿಮ್ಗೆ ಅಫೋರ್ಡಬಲ್ ಪ್ರೈಸ್ಗೂ ಕೂಡ ಸಿಗುತ್ತೆ. ನೀವು ಇಲ್ಲಿ ವಿಸಿಟ್ ಮಾಡಿ ಪ್ರೈಸ್ ಡೀಟೇಲ್ಸ್ ಬಗ್ಗೆ ಕೂಡ ಕೇಳ್ಕೋಬಹುದು. ಸೊ ಇದು ಕೂಡ ವಿಚಿತ್ರ ಫ್ಯಾಬ್ರಿಕ್ ಅವ್ರದೇನೆ. ಇದು ಒಂಥರ ತುಂಬಾನೇ ಸಾಫ್ಟ್ ಆಗಿದೆ ಮೆಟೀರಿಯಲ್ ಅಂತ ಹೇಳ್ಬೋದು. ಕಲರ್ ಕಾಂಬಿನೇಷನ್ ನೋಡಿ, ಆರೆಂಜ್ ವಿತ್ ಬ್ಲೂ ಒಂಥರ ಯೂನಿವರ್ಸಲ್ ಕಲರ್ ಅಂತ ಹೇಳ್ಬೋದು. ಸಿಂಪಲ್ ಪಾರ್ಟಿ ಫಂಕ್ಷನ್ಗಳಿಗೆ ಆರಾಮಾಗಿ ವೇರ್ ಮಾಡ್ಬೋದು. ಆಲ್ ಓವರ್ ದ ಸ್ಯಾರಿ ಗೋಲ್ಡ್ ಬುಟಾಸ್ ಕೂಡ ಕೊಟ್ಟಿದ್ದಾರೆ, ಆಸ್ ಯು ಕ್ಯಾನ್ ಅಬ್ಸರ್ವ್. ಸೊ ನೋಡಿ, ಇದು ಸಿಂಪಲ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ಬೋದು. ಇದನ್ನ ಕಡಿಮೆ ರೇಂಜ್ ಇಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಸಿಂಪಲ್ ಆಗಿ ಯಾರಿಗಾದ್ರೂ ಗಿಫ್ಟ್ ಸ್ಯಾರೀಸ್ ಕೊಡಬೇಕು ಅಥವಾ ವೇರ್ ಮಾಡಬೇಕು ಅಂದ್ರೆ ಈ ಸ್ಯಾರೀಸ್ನ ಖಂಡಿತವಾಗ್ಲೂ ಪ್ರಿಫರ್ ಮಾಡ್ಬೋದು. ಸೊ ಗೈಸ್ ನೋಡಿ, ಇದೊಂಥರ ಸಾಫ್ಟ್ ಫ್ಯಾಬ್ರಿಕ್ಕು. ಇದುವರೆಗೂ ನಾವು ಈ ಸ್ಯಾರೀಸ್ ಫ್ಯಾಬ್ರಿಕ್ನ ನೋಡಿರಲ್ಲ ಅಂತ ಅನ್ಕೋತೀನಿ, ಅಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ಕು. ನಾನಂತೂ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸ್ಯಾರಿ ತುಂಬಾನೇ ಡೆಲಿಕೇಟ್ ಆಗಿದೆ, ಜೊತೆಗೆ ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ, ಸಾಫ್ಟ್ ಆಗಿ ಕುತ್ಕೊಳ್ಳುತ್ತೆ. ಸೊ ಇದು ಒಂಥರ ಡಿಫ್ರೆಂಟ್ ಡಬಲ್ ಕಲರ್ ಸ್ಯಾರಿ, ಮಸ್ಟರ್ಡ್ ವಿತ್ ಬ್ಲ್ಯಾಕ್ ಅಂತ ಹೇಳ್ಬೋದು, ಡಬಲ್ ಶೇಡೆಡ್ ಸ್ಯಾರಿ ಅಂತ ಹೇಳ್ಬೋದು. ಸೊ ಇದು ನೋಡಿ, ವೆರಿ ಲೈಟ್ ಕಲರ್. ಸೊ ಇಲ್ಲಿ ವೆಲ್ವೆಟ್ ಫ್ಲವರ್ಸ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ, ಜೊತೆಗೆ ಟೈನಿ ಸ್ಟೋನ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಈ ಸ್ಯಾರಿ ಕೂಡ. ಇದನ್ನು ಸಿಂಪಲ್ ಆಗಿ ಯಾರಿಗಾದ್ರೂ ಕೊಡಬೇಕು ಅಥವಾ ಗಿಫ್ಟ್ ಆಗಿ ಕೊಡಬೇಕು, ವೇರ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಓಕೆ ಸರ್. ಸೊ ನೋಡಿ, ಈ ಸ್ಯಾರಿ ಎಷ್ಟು ಟ್ರೆಡಿಷ್ನಲ್ ಆಗಿದೆ ಅಂತ. ಸೊ ಇದು ಮಾಡೆಲ್ ವೇರ್ ಮಾಡಿರೋಂಥ ಪಿಕ್ ನಿಮ್ಗೆ ಇಲ್ಲೇ ಇದೆ. ಸೊ ಇದು ಆಲ್ ಓವರ್ ದ ಸ್ಯಾರಿ ಗೋಟಾ ಪಟ್ಟಿ ವರ್ಕ್ ಲೇಸ್ ಬಂದಿದೆ ಅಂತ ಹೇಳ್ಬೋದು. ರಾಮಾ ಗ್ರೀನ್ ವಿತ್ ಗೋಲ್ಡ್ ಬಾರ್ಡರ್. ಇದು ಟ್ರೆಡಿಷ್ನಲ್ ಆಗಿ ವೇರ್ ಮಾಡಬೇಕು ಅಂದರೆ ನಿಮಗೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ, ವಿತ್ ಸೇಮ್ ಕಲರ್ಡ್ ಬ್ಲೌಸ್ ಅಂತ ಹೇಳ್ಬೋದು. ಇಲ್ಲಿ ಪೈಪಿಂಗ್ ಕೂಡ ಕೊಟ್ಟಿದ್ದಾರೆ, ಮರೂನ್ ಕಲರ್ ಪೈಪಿಂಗ್. ತುಂಬಾ ವೈಬ್ರೆಂಟ್ ಆಗಿ ಕಾಣ್ತಾ ಇದೆ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು. बाकी मेरा काम साफ सुथरा है, ईमानदारी के साथ काम है, किसी तरह का कोई फ्रॉड नहीं करता हूँ, किसी के साथ कोई चीटिंग नहीं करता हूँ, एकदम क्लीन एंड चिट काम करता हूँ. जो कस्टमर मंगाएगा वही चीज़ जाएगा. ये नहीं कि आपको देखा है कुछ और गया कुछ और, ऐसा नहीं. हमारा काम बिल्कुल साफ सुथरा है. देखो कि मैं कभी किसी के साथ गलत नहीं करता हूँ, क्योंकि पता नहीं पिछले जन्म में कोई गलत किया है तो इस गलत जन्म में भुगत रहे हैं. तो मेरा काम बिल्कुल साफ सुथरा काम. ಅವ್ರು ಹೇಳ್ತಾ ಇದ್ದಾರೆ ವ್ಯವಹಾರದಲ್ಲಿ ಯಾವುದೇ ರೀತಿ ಮೋಸ ಇಲ್ಲ, ನಾನು ಯಾರಿಗೂ ಮೋಸ ಮಾಡಲ್ಲ, ಜೊತೆಗೆ ಅವ್ರ ವ್ಯವಹಾರ ತುಂಬ ಕ್ಲೀನ್ ಆಗಿದೆ ಅಂತ ಹೇಳ್ತಾರೆ. ನೀವೇನು ನೋಡಿರ್ತೀರಾ ಅದನ್ನೇ ಸೆಂಡ್ ಮಾಡ್ತಾರೆ. ಸೂರತಲ್ಲಿ ಕೆಲವಷ್ಟು ಶಾಪ್ಗಳಿದೆ, ಲೈಕ್ ನೀವೇನು ನೋಡ್ತೀರಾ ಅದು ಆಪೋಸಿಟ್ ಕಳಿಸಿರ್ತಾರೆ. ಸೊ ಆ ಥರ ಎಲ್ಲ ಇಲ್ಲ, ನೀವೇನು ನೋಡ್ತೀರಾ ಅದನ್ನೇ ನಾವು ಸೆಂಡ್ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ವರ್ತ್ ಫಾರ್ ಬೈಯಿಂಗ್ ಅಂತ ಹೇಳ್ತೀನಿ. ನಾನೇ ನೋಡ್ದಂಗೆ ಸುಮಾರು ಕಸ್ಟಮರ್ಸ್ ಕೆಳಗಡೆ ಇದ್ದಾರೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ಕೂಡ. ಸೊ ಬೆಳಗ್ಗೆನೆ ಇಷ್ಟೊಂದು ಜನ ಕಸ್ಟಮರ್ಸ್ ಬಂದಿದ್ದಾರೆ ಅಂದರೆ ನೀವು ಕೂಡ ತಿಳ್ಕೊಬೋದು ಎಷ್ಟು ಪಾಪ್ಯುಲರ್ ಇದೆ ಅಂತ. ಸೊ ನೀವು ಒನ್ಸ್ ವಿಸಿಟ್ ಮಾಡಿ ಕಾಮಧೇನು ಪ್ರಿಂಟ್ಸ್. ಸೊ ಗೈಸ್ ನೀವು ನೋಡ್ಬೋದು ಅವ್ರು ಹೇಗಿದ್ದಾರೆ ಅಂತ. ಸೊ ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್. ಸೊ ಇಷ್ಟು ದೊಡ್ಡ ಬಿಸ್ನೆಸ್ನ ಲೀಡ್ ಮಾಡ್ತಾ ಇದ್ದಾರೆ ಅಂದರೆ ಸೊ ಅವ್ರಿಗೆ ಏನು ಮೋಟಿವೇಟ್ ಆಯಿತು ಅಂತ ಕೇಳೋಣ. भैया आपको क्या मोटिवेट हुआ ये बिजनेस स्टार्ट करने के? देखो, कोई भी काम करते हैं तो एकदम से तो होता नहीं है, उसके लिए समय भी देना पड़ता है. और कोई बंदा ऐसे सोचता है कि मैं एकदम ही डेवलप कर लूँ तो नहीं होता है. स्टार्टिंग में क्या है कि मैंने भी बहुत सी परेशानियाँ झेली है. एकदम से तो इतना बड़ा मैं बिजनेस कर नहीं सका. मैंने भी नौकरियाँ करी है, मैंने भी सोचा है, तो एकदम से नहीं होता है कि कोई भी काम को समय देना पड़ता है. समय दोगे तो मैंने भी देखो कम से कम 10 साल 15 साल नौकरी करी. फिर मैंने ऐसे सोचा कि नहीं अपना खुद करके देखते हैं कुछ. अगर देखो कि कहते हैं नहीं कि कोशिश करने वाले की कभी हार नहीं होती है, असफलता तो बिल्कुल ही नहीं है. ठीक है ना. अगर आपका अंदर जुनून होगा तो सफलता ज़रूर मिलती है. अगर फिर भी बाई चांस 1% ऐसा होता है कि ना मिले, तो अगर उसमें अगर सफलता ना मिली तो अनुभव ज़रूर मिलता है. ಅವ್ರು ಏನು ಹೇಳ್ತಾ ಇದ್ದಾರೆ, ನಾನು ಸ್ಟಾರ್ಟಿಂಗಲ್ಲಿ ಎಲ್ಲ ಥರದ ಕೆಲಸನೂ ಮಾಡಿದೆ, 10-15 ವರ್ಷ ಕೆಲ್ಸಕ್ಕೆ ಹೋದೆ. ಸೊ ಯಾವುದ್ರಲ್ಲೂ ನಂಗೆ ಅಷ್ಟು ಸಕ್ಸಸ್ ಸಿಕ್ಕಲಿಲ್ಲ. ಸೊ ನಾವು ಏನಾದರೂ ಮಾಡಬೇಕು ಅಂದರೆ ಮೊದಲು ಅದರಲ್ಲಿ ಎಂಟರ್ ಆಗಬೇಕು. ಎಂಟರ್ ಆದಾಗ ಅದು ಸಕ್ಸಸ್ ಸಿಗಲಿಲ್ಲ ಅಂತ ನಾವು ಬಿಡಬಾರ್ದು. ಸಕ್ಸಸ್ ಬದಲಿಗೆ ಅಲ್ಲಿ ಅನುಭವ ಸಿಗುತ್ತೆ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಎಕ್ಸ್ಪೀರಿಯನ್ಸಿಂದ ನಾವು ಮತ್ತೆ ಗ್ರೋ ಆಗೋದಕ್ಕೆ ಸಾಧ್ಯ ಇದೆ. ಸೊ ನಾನು ಅದೇ ಥರ
ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದೆ, ಇವಾಗ ದೊಡ್ಡ ಶಾಪ್ ಕೂಡ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. मैंने भी बहुत सी परेशानियों का सामना किया. मैं हर बंदे की जमीन स्तर से खड़ा होकर के ये बिजनेस को यहाँ किया, जमीन स्तर से देखा. मुझे पता है कि कौन सा बंदा किस कंडीशन में पैसा लेकर के आता है और बिजनेस स्टार्ट करता है. कोई गोल्ड गिरवी रख के लाता है, कोई लोन लेके लाता है, कोई कर्जा लेके जाता है. फिर अगर उस बंदे के साथ में अगर यहाँ आने के बाद में या ऑनलाइन पे गलत होता है तो दुख होता है, क्योंकि ऐसा करते हैं, ऐसा नहीं करना चाहिए. मेरा तो काम साफ सुथरा और ईमानदारी के साथ काम करता हूँ. मुझे तो पता है कि पैसा कितनी मुश्किल से कमाया जाता है, किस मेहनत से उस मुकाम तक जाया जाता है. ಅವ್ರು ಹೇಳ್ತಾ ಇದ್ದಾರೆ ಜನ ನಮ್ಮನ್ನ ಯಾವ ತರ ನಮ್ಮನ್ನ ರೀಚ್ ಆಗ್ತಾರೆ ಅಂದ್ರೆ ಬ್ಯಾಂಕಲ್ಲಿ ಸಾಲ ತಗೊಂಡಿರ್ತಾರೆ ಅಥವಾ ಚಿನ್ನ ಅಡ್ಬಿಟ್ಬಿಟ್ಟು ಬಂದಿರ್ತಾರೆ. ಸೊ ಈ ತರ ಎಲ್ಲ ಇದ್ದಾಗ ನಾವು ಅವ್ರಿಗೆ ಮೋಸ ಮಾಡ್ಬೇಕಾ ಬೇಡವಾ ಅನ್ನೋದು ನಮಗೂ ಎಕ್ಸ್ಪೀರಿಯನ್ಸ್ ಬರುತ್ತೆ. ನಾವು ಕೆಳಗಡೆಯಿಂದ ಮೇಲಿದ್ವರೆಗೂ ತಗೊಂಡು ಹೋಗಿದ್ದೀವಿ ಬಿಸ್ನೆಸ್ನ, ಸೊ ನಮಗೆಲ್ಲ ಅರ್ಥ ಆಗುತ್ತೆ. ನಾವು ಅವ್ರಿಗೆ ಗೈಡ್ ಮಾಡ್ತೀವಿ ಅಂತ ಅವರು ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಸೊ ಗೈಸ್ ಪ್ಲೀಸ್ ವಿಸಿಟ್ ಕಾಮಧೇನು ಪ್ರಿನ್ಸ್ ಅಟ್ ಸೂರತ್ ಅಂತ ಹೇಳ್ಬೋದು. ನೀವು ಬಂದು ವಿಸಿಟ್ ಮಾಡಿ, ಅವರೇ ನಿಮಗೆ ಎಲ್ಲ ಯಾವ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಹೇಗೆ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತಾರೆ. बाकी किसी भी कस्टमर को डरने की घबराने की जरूरत नहीं है. लाइफ टाइम तक मैं उसका सपोर्ट करूंगा. किसी भी तरह की कोई प्रॉब्लम आएगी तो उसका मैं सोल्व करूंगा. माल जब तक नहीं मिलेगा मेरी गारंटी रहेगी. कोरियर की, ट्रांसपोर्ट की सारी सुविधाएं. बाकी आपको हर डिजाइन वगैरह मेरी ऑनलाइन की टीम सारी समझाएगी. सब अपडेट प्रॉपर मिलेगा, आपको अच्छी तरह से हैंडल किया जाएगा. किसी तरह की कोई प्रॉब्लम नहीं आएगी. ಸೊ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ಬಿಸ್ನೆಸ್ ಏನಿದೆ ಅದನ್ನ ಇವ್ರ ಹತ್ರ ಸ್ಟಾರ್ಟ್ ಮಾಡಿದಾಗ ಲೈಫ್ ಟೈಮ್ ಅವ್ರು ನಿಮ್ಮ ಜೊತೆಗೆ ಇರ್ತಾರೆ. ಜೊತೆಗೆ ನೀವು ಯಾವುದೇ ಆರ್ಡರ್ಸ್ ಮಾಡಿದ್ರು ಕೂಡ ಸ್ಟಾರ್ಟಿಂಗ್ ಇಂದ ನಿಮ್ಗೆ ರೀಚ್ ಆಗೋವರೆಗೂ ಅವರು ಖಂಡಿತವಾಗ್ಲೂ ನಿಮ್ಗೆ ಸಪೋರ್ಟಿವ್ ಆಗಿರ್ತಾರೆ. ಜೊತೆಗೆ ಆನ್ಲೈನ್ ಟೀಮ್ ಏನು ಸೆಂಡ್ ಮಾಡುತ್ತೆ ಆ ಪಿಕ್ಚರ್ ಅಲ್ಲಿ ಇರುವಂತ ಡೀಟೇಲ್ಸ್ ನಿಮ್ಗೆ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. एक से एक बेहतरीन कॉटन, वर्क, प्रिंट, जो चाहो वो साड़ी मिलेगी जिस रेंज में. देखो ऐसे तो सूरत में कई बहुत से लोग आते हैं 30 रुपए की 60 रुपए की साड़ी देख करके वीडियो देख करके आ जाते हैं. लेकिन उन लोगों को वहाँ से चलने से कनाडा से चलने से पहले सोचना चाहिए घर बैठ करके कि भी 30 रुपए के अंदर एक मास्क नहीं आता है तो साड़ी कहाँ से आएगी. तो ऐसे सोच करके कंफ्यूज ना हो. अपना काम है 125 रुपए स्टार्ट है तो 125 रुपए में यहाँ आओगे तो मिलेगी. वो नहीं है कि यहाँ आने के बाद में कि नहीं जी 125 वाला नहीं है, कि वो 25-30 वाले लोग दिखाते हैं फिर वो आते हैं कहते हैं नहीं है जी आउट ऑफ स्टॉक है वो है. तो उनको सोचना चाहिए घर बैठे कि 30 रुपए के अंदर मास्क नहीं आता, 6 मीटर की साड़ी कहाँ से आ जाएगी. ಅವ್ರು ಹೇಳ್ತಾ ಇದ್ದಾರೆ ನೀವು ಫೇಕ್ ವಿಡಿಯೋಸ್ನ ನೋಡ್ಕೊಂಡು 40 ರೂಪಾಯಿ 50 ರೂಪಾಯಿಗೆಲ್ಲ ಸ್ಯಾರಿ ಸಿಗುತ್ತೆ ಅಂತ ಇಲ್ಲಿಗೆ ಬರ್ತೀರಾ, ಬಟ್ 30 ರುಪೀಸ್ಗೆ ಅಥವಾ 40 ರುಪೀಸ್ಗೆ ಒಂದು ಮಾಸ್ಕ್ ಕೂಡ ಸಿಗಲ್ಲ. ಸೊ ಸ್ಯಾರಿ ಹೇಗೆ ಬರುತ್ತೆ ಅಂತ ಅವ್ರು ವಿಡಿಯೋಸ್ ನೋಡ್ಕೊಂಡು ಬಂದು ಇಲ್ಲಿ ತುಂಬಾ ಪ್ರಾಬ್ಲಮ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ ಏನು ತೋರಿಸಿದ್ವಿ 125 ರೂಪಾಯಿಂದ ಸ್ಟಾರ್ಟಿಂಗ್ ರೇಂಜ್ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ನೀವು ಬೈ ಮಾಡ್ಬೋದು. 30 ರುಪೀಸ್ 40 ರುಪೀಸ್ಗೆ ತಗೊಳ್ಳೋಂಥ ಸ್ಯಾರೀಸ್ ಅವರು ಗ್ಯಾರಂಟಿ ಕೂಡ ಕೊಡೋದಿಲ್ಲ. 40 रुपीज सैरीज को तुम्हें गारंटी नहीं देती. हम रखते ही नहीं है, घटिया चीज रखते नहीं है, कचरा पट्टी रखते नहीं है, अपना काम नहीं ಅಂತ ಹೇಳ್ತಾ ಇದ್ದಾರೆ. ಆ ತರ ಗ್ಯಾರಂಟಿನೂ ಇರಲ್ಲ. ಅದನ್ನ ಶಾಪ್ ಅಲ್ಲಿ ನಾವು ಇಡೋದು ಇಲ್ಲ. गारंटी के साथ वाला होगा. ಇವ್ರು ಏನ್ ಇಟ್ಟಿದ್ದಾರೆ ಅದು ಇವ್ರ ಗ್ಯಾರಂಟಿ ಮೇಲೆ ಇರುತ್ತೆ. ಆ ತರ ಪ್ರಾಡಕ್ಟ್ಸ್ ನಾವು ಇಡೋದು ಇಲ್ಲ, ಗ್ಯಾರಂಟಿನೂ ಕೊಡೋದಿಲ್ಲ. किसी कस्टमर को गुमराह करके माल नहीं देते हैं, ना किसी को गुमराह करके बुलाते हैं. बोलने के लिए मैं भी अभी बोल रहा हूँ 35 रुपए की साड़ी है मेरे पास, तो वो जब आएंगे हैं होगी नहीं तो मैं क्यों बोलूँ. मेरे पास 125 ಸೊ ಅವ್ರ ಹತ್ರ 125 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ, ಅದಷ್ಟು ಮಾತ್ರ ಸಿಗುತ್ತೆ. ಅದ್ ಬಿಟ್ಟು 40 ರುಪೀಸ್ 50 ರುಪೀಸ್ ಸ್ಯಾರಿ ಅಂದ್ರೆ ಅದ್ರ ಹತ್ರ ಇರೋದಿಲ್ಲ. ಪ್ರಾಡಕ್ಟ್ಸ್ ನ ಅವರು ಮೇಂಟೈನ್ ಕೂಡ ಮಾಡಲ್ಲ. उसका रखने का कोई फायदा ही नहीं है. वो कटी फटी निकलती है, आप ले जाकर के क्या बेचोगे, क्या प्रॉफिट करोगे. सो ಹೇಳ್ತಾ ಇದ್ದಾರೆ ಅದಷ್ಟು ಬೇಗ ಡ್ಯಾಮೇಜ್ ಆಗೋಗುತ್ತೆ, ಅದನ್ನ ಯೂಸ್ ಮಾಡೋದು ಪ್ರಯೋಜನ ಇಲ್ಲ. डेफिनेटली आएगी 50-60 रुपए वाले डेफिनेटली आएगी. ಅದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅವರು ಅದನ್ನ ಇಡಲ್ಲ ಬಿಕಾಸ್ ಕ್ವಾಲಿಟಿ ಇಶ್ಯೂ ಇಂದ. ಗೈಸ್ ಇದಿಷ್ಟು ಕಾಮಧೇನು ಪ್ರಿನ್ಸ್ ನಲ್ಲಿ ಸಿಗುವಂತ ಸ್ಯಾರೀಸ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಸೊ ಮೋಟಿವೇಟೆಡ್ ಟಾಕ್ ಕೂಡ ನಿಮ್ಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಬಿಕಾಸ್ ಬೆಸ್ಟ್ ಎಕ್ಸಾಂಪಲ್ ಇನ್ಸ್ಪಿರೇಷನ್ ಇಸ್ ಭಯ ಅಂತ ಹೇಳ್ಬೋದು. ಸೊ ನಿಮ್ಗೂ ಕೂಡ ಹೆಲ್ಪ್ ಆಗ್ಬೋದು. ಅವರು ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಜೊತೆಗೆ ಗೈಡ್ ಕೂಡ ಮಾಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಥ್ಯಾಂಕ್ ಯು.